ಶ್ರೀರಾಮನವಮಿ ಅಂಗವಾಗಿ ಚನ್ನಪಟ್ಟಣದ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರಾಂಪುರ ರಾಜಣ್ಣ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ್ದ ಎಲ್ಲ ಭಕ್ತಾದಿಗಳಿಗೆ ಕೋಸಂಬರಿ, ಮಜ್ಜಿಗೆ, ಪಾನಕ ವಿತರಣೆ ಮಾಡಿದರು. ಇದೇ ವೇಳೆ ಅಧ್ಯಕ್ಷ ರಾಂಪುರ ರಾಜಣ್ಣ ಮಾತನಾಡಿ, ಶ್ರೀರಾಮನವಮಿಯಂದು ಭಕ್ತರು ಉಪವಾಸ ಮಾಡಿ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಪಾನಕ, ಕೋಸಂಬರಿ ನೈವೇದ್ಯ ಇಟ್ಟು ಪೂಜೆ ಮಾಡೋದು ವಿಶೇಷವಾಗಿದ್ದು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡುತ್ತಿದ್ದೇವೆ ಎಂದರು. ಶ್ರೀ ಕೋಟೆ ಕಾಶಿ ವಿಶ್ವನಾಥ ದೇವಸ್ಥಾನದ ಕಾಶಿ ವಿಶ್ವನಾಥನ ದೇವಸ್ಥಾನದ ಆವರಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಶ್ರೀರಾಮಪ್ರಭುವ ಶ್ರೀರಾಮನವಮಿಯ ಕಾರ್ಯಕ್ರಮವನ್ನು ಇಂದು ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಬಂದು ಪೂಜೆ ಕಾರ್ಯ ನೆರವೇರಿಸಿ ತದನಂತರ ಪ್ರಸಾದವನ್ನು ಸ್ವೀಕರಿಸಿ ಸಂಪೂರ್ಣ ಆನಂದದಿಂದ ತುಂಬ ಖುಷಿಪಟ್ಟರು. ಇವತ್ತು ಭಕ್ತಾದಿಗಳು ಅವರೆಲ್ಲರಿಗೂ ನಾಡಿನ ಜನತೆಗೆ, ನಮ್ಮ ಚನ್ನಪಟ್ಟಣ ಜನತೆಗೆ ಬಂದಿರುವಂಥ ಭಕ್ತಾದಿಗಳೆಲ್ಲ ಸ್ವಾಮಿ ಶ್ರೀರಾಮಚಂದ್ರ ಪ್ರಭು ಆರೋಗ್ಯ, ಐಶ್ವರ್ಯ ಪ್ರತಿಯೊಂದನ್ನು ಸಕಲವನ್ನು ಕೊಟ್ಟದ್ದಲ್ಲದೆ ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ನಾವು ಪ್ರತಿ ವರ್ಷವೂ ಕೂಡ ಶ್ರೀರಾಮನವಮಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಆಚರಿಸುವಂಥ ಶಕ್ತಿ ಭಗವಂತ ಎಲ್ಲರಿಗೂ ಕೊಡಲಿ, ನಮ್ಮ ಟ್ರಸ್ಟ್ನವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮೂಲಕ ಹೇಳಲು ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎಂ ಮಂಜುನಾಥ್, ಕಾರ್ಯದರ್ಶಿ ಪುಟ್ಟಮಾದಯ್ಯ, ಖಜಾಂಚಿ ಪುಟ್ಟಸ್ವಾಮಿ, ಸದಸ್ಯರಾದ ಶ್ಯಾಮಸುಂದರ್, ರವಿ, ಸುರೇಶ್, ಮಧು, ಸುಜೇಂದ್ರ ಬಾಬು, ವಿದ್ಯಾಧರ್, ಅರ್ಚಕರಾದ ರಮೇಶ್ ಹಾಗೂ ಮುಂತಾದವರು ಹಾಜರಿದ್ದರು.